ಬೆಂಗಳೂರಿನಲ್ಲಿ ಮಲತಂದೆಯಿಂದಲೇ ಇಬ್ಬರು ಮಕ್ಕಳ ಹತ್ಯೆಯಾಗಿದೆ. ಬೆಚ್ಚಿ ಬೀಳಿಸುವಂತಹ ಘಟನೆ ಇದು. ಇಬ್ಬರು ಹೆಣ್ಣು ಮಕ್ಕಳನ್ನ ಬರ್ಬರವಾಗಿ ಕೊಲೆ ಮಾಡಿದ್ದಾನೆ ಮಲತಂದೆ. ನೋಡಿ, 14 ವರ್ಷದ ಸುಷ್ಮಾ, 15 ವರ್ಷದ ಸೋನಿಯಾ ಇಬ್ಬರು ಮೃತ ಬಾಲಕಿಯರಾಗಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಮಚ್ಚಿನಿಂದ ಕೊಚ್ಚಿ ಬಹಳ ಭೀಕರವಾಗಿ ಕೊಲೆ ಮಾಡಿದ್ದಾನೆ. ಬೆಂಗಳೂರಿನ ದಾಸರಹಳ್ಳಿಯಲ್ಲಿ ಈ ಜೋಡಿ ಹತ್ಯೆ ನಡೆದಿದೆ. ದಾಸರಹಳ್ಳಿಯಲ್ಲಿ ವಾಸವಿತ್ತು ಉತ್ತರ ಭಾರತ ಮೂಲದ ಕುಟುಂಬ. ಉತ್ತರ ಭಾರತ ಮೂಲದವರು ಹೊಟ್ಟೆಪಾಡಿಗೆ ಅಂತ ಬಂದಿದ್ರು. ತಾಯಿ ಕೆಲಸಕ್ಕೆ ಹೋಗಿದ್ದ ವೇಳೆ ಕುತ್ತಿಗೆ ಭಾಗಕ್ಕೆ ಕೊಚ್ಚಿ ಕೊಲೆ ಮಾಡಲಾಗಿದೆ. ಕೊಲೆ ಬಳಿಕ ಎಸ್ಕೇಪ್ ಆಗಿದ್ದಾನೆ ಆರೋಪಿ ಸುಮಿತ್. ಕಾರಣ ಗೊತ್ತಿಲ್ಲ ಇನ್ನು. ಸ್ಥಳಕ್ಕೆ ಡಿಸಿಪಿ ಸಜಿತ್ ಅಮೃತಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಯಾವ ಕಾರಣಕ್ಕೆ ಇಷ್ಟು ಭೀಕರವಾಗಿ ಮಕ್ಕಳನ್ನು ಕೊಲೆ ಮಾಡಿದ್ದಾನೆ ಅನ್ನೋದಿನ್ನೂ ಗೊತ್ತಾಗಿಲ್ಲ. ಏನಾದರೂ ಗಂಡ ಹೆಂಡತಿ ಮಧ್ಯೆ ಜಗಳ ಇತ್ತ, ಅದನ್ನು ಮಕ್ಕಳ ಮೇಲೆ ಏನಾದರೂ ತೀರಿಸ್ಕೊಂಡ, ಅಥವಾ ಅವ್ರವ್ರ ಮಧ್ಯೆ ಏನೋ ಕೌಟುಂಬಿಕ ಕಲಹ ಇತ್ತೋ ಗೊತ್ತಿಲ್ಲ. ಜೋಡಿ ಕೊಲೆ ಮಾಡಿ ಈಗ ಸದ್ಯಕ್ಕೆ ಎಸ್ಕೇಪ್ ಆಗಿದ್ದಾನೆ. ನೋಡಿ, ಇಬ್ಬರು ಹೆಣ್ಮಕ್ಳು ನೋಡ್ತಾ ಇದ್ದೀವಿ ನಾವು. ಇವರೇ ಕೊಲೆಯಾದಂತಹ ಬಾಲಕಿಯರು. ಇನ್ನೊಂದು ಭಾಗದಲ್ಲಿ ನೋಡ್ತಾ ಇದ್ದೀವಿ ಅವನ ಫೋಟೋ, ಆರೋಪಿ ಫೋಟೋ ಇದು. ಮಲತಂದೆ ಇವನು. ಮಲತಾಯಿ ಅಂತ ಕೇಳಿರ್ತೀವಿ ನಾವು, ಮಲತಂದೆನೂ ಕೂಡ ಇರ್ತಾರೆ. 14 ವರ್ಷ ಒಬ್ಬಳಿಗೆ ಸುಷ್ಮಾಗೆ, ಇನ್ನೊಬ್ಬಳಿಗೆ 15 ವರ್ಷ ಸೋನಿಯಾ. ಭಾಳ ಅನ್ಯೋನ್ಯವಾಗಿದ್ದಂಥ ಒಂದು ಕುಟುಂಬ ಇದು. ಆದರೆ ಏಕಾಏಕಿ ಏನಾಯಿತು ನಿನ್ನೆ ಗೊತ್ತಿಲ್ಲ. ತಾಯಿ ಗಾರ್ಮೆಂಟ್ಸ್ಗೆ ಹೋದಂತಹ ಸಂದರ್ಭದಲ್ಲಿ ಇಬ್ಬರನ್ನ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿದ್ದಾನೆ. ಇಬ್ಬರು ರಕ್ತದ ಮಡುವಿನಲ್ಲಿ ಬಿದ್ದಿದ್ರು. ಪರಿಪರಿಯಾಗಿ ಬೇಡಿಕೊಂಡ್ರೂ ಕೂಡ ಕೇಳಲಿಲ್ಲ, ಅವನ ಮನಸ್ಸು ಕರಗಲಿಲ್ಲ. ಹಾಗಾಗಿನೇ ಈಗ ಆರೋಪಿಗಾಗಿ ಶೋಧ ನಡೀತಾ ಇದೆ. ಡಿಸಿಪಿ ಅವರು ಕೂಡ ಸ್ಥಳಕ್ಕೆ ಬಂದಿದ್ದರು, ಅಮೃತಹಳ್ಳಿ ಪೊಲೀಸರು ಕೂಡ ಬಂದಿದ್ದರು. ಇವನು ಕೂಡ ಕೆಲಸವನ್ನು ಮಾಡಿಕೊಂಡಿದ್ದ ಇಲ್ಲಿ. ಸುಮಿತ್ ಅಂತ ಹೇಳಿ ಫುಡ್ ಡೆಲಿವರಿ ಬಾಯ್ ಕೆಲಸ ಮಾಡ್ಕೊಂಡಿದ್ದಂತೆ. ಇವರ ಮೊದಲ ಅಪ್ಪ ಏನಿದ್ದಾನೆ ಅವನು ಕೂಡ ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡ್ತಾ ಇದ್ದ. ಜೊತೆಗೆ ಅನಿತಾ ಏನಿದ್ದಾರೆ ಈ ಮಕ್ಕಳ ತಾಯಿ, ಅವರು ಕೂಡ ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡ್ತಾಯಿದ್ರು. ನಿನ್ನೆ ಕೆಲಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಈ ಕೃತ್ಯವನ್ನು ಎಸಗಿದ್ದಾನೆ. 2ನೇ ಫ್ಲೋರ್ನಲ್ಲಿ ಈ ಕುಟುಂಬ ವಾಸ ಇತ್ತು. ಕುತ್ತಿಗೆ ಭಾಗಕ್ಕೆ ಮಚ್ಚಿನಿಂದ ಕಡಿದು ಹತ್ಯೆಯನ್ನು ಮಾಡಿದ್ದಾನೆ. ಈಗ ಪ್ರಕರಣವನ್ನು ಪೊಲೀಸರು ದಾಖಲು ಮಾಡಿಕೊಂಡು ಆರೋಪಿಗಾಗಿ ಬಲೆ ಬೀಸಿದ್ದಾರೆ. ಉತ್ತರ ಭಾರತ ಮೂಲದ ಫ್ಯಾಮಿಲಿದು. ದಾಸರಹಳ್ಳಿಯ ಕಾವೇರಿ ಬಡಾವಣೆಯ ಮನೆಯಲ್ಲಿ ವಾಸವಾಗಿದ್ದರು. ನೋಡಿ, 14 ವರ್ಷ, ಒಬ್ಬಳಿಗೆ 15 ವರ್ಷ. ಇನ್ನು ಬದುಕಿ ಬಾಳಬೇಕಾದಂಥ ವಯಸ್ಸು. ಆದರೆ ಇಲ್ಲಿವರೆಗೂ ಕಾರಣ ಗೊತ್ತಾಗಿಲ್ಲ. ಒಂದು ಕೌಟುಂಬಿಕ ಕಲಹ, ಅಥವಾ ಗಂಡ ಹೆಂಡತಿ ಮಧ್ಯೆ ಏನಾದರೂ ಜಗಳ. ಯಾಕಂದರೆ ಸಹಜವಾಗಿ ಇವನ ಸಂಸಾರಕ್ಕೆ ಮಕ್ಕಳು ಅಡ್ಡಿ ಆಗ್ತಾರೆ ಅನ್ನುವಂಥ ಕಾರಣಕ್ಕೆ ಏನಾದರೂ ಕೊಲೆ ಮಾಡಿದ್ದಾನೋ, ಅಥವಾ ಇವರ ಮೊದಲ ತಂದೆ ಏನಿದ್ದಾರೆ ಅವ್ರಿಗೂ ಮತ್ತು ಈಗ ಆರೋಪಿ ಕೊಲೆ ಆರೋಪಿ ಏನಿದ್ದಾನೆ ಅವ್ರಿಗೂ ಆಗ್ತಾ ಇರಲಿಲ್ವಾ, ಇವನ ಮಾತು ಕೇಳ್ತಾ ಇರಲಿಲ್ವಾ ಇವರು? ಈ ರೀತಿಯಾಗಿ ಸಹಜವಾಗಿ ಕೆಲವೊಂದಿಷ್ಟು ಅನುಮಾನಗಳು ಬರ್ತಾ ಇದ್ದಾವೆ. ಆದರೆ ಈಗ ನೋಡಿ, ಒಟ್ಟು 3 ಜನ ಅವರು, ಅಂದರೆ ಈಗ ಮೊದಲ ತಂದೆ ಮಕ್ಕಳಿಬ್ಬರು, ಈಗ ಅವರನ್ನು ಈಗ ಕೊಲೆ ಮಾಡಿ ಆತ ಎಸ್ಕೇಪ್ ಆಗಿದ್ದಾನೆ. ಉತ್ತರ ಭಾರತ ಮೂಲದವರು ಅನ್ನೋದು ಗೊತ್ತಾಗ್ತಾ ಇದೆ. ಹೆಣ್ಮಕ್ಳು ಇಬ್ರು ಕೂಡ ಫೈನ್ ಹಾಕ್ತಿದ್ರು. ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ FIR ದಾಖಲಾಗಿದೆ. ತನಿಖೆ ನಡೀತಾ ಇದೆ. ಆನಂತರ ತಿಳಿಸಿ, ಮೇಲ್ನೋಟಕ್ಕೆ ಮಚ್ಚಿನಿಂದ ಕಡಿದು ಮರ್ಡರ್ ಮಾಡಿದ್ದಾರೆ. ಕುತ್ತಿಗೆ ಭಾಗಕ್ಕೆ ಮಚ್ಚಿನಿಂದ ಕಡಿದು ಮರ್ಡರ್ ಮಾಡಿದ್ದಾರೆ. 2 ಹೆಣ್ಮಕ್ಳು. ತಂದೆ ತಾಯಿ ಗಾರ್ಮೆಂಟಲ್ಲಿ ಕೆಲಸ ಮಾಡ್ತಿದ್ರು. ತಂದೆ ಹೀಗೆ ಡೆಲಿವರಿ ಬಾಯ್ ಆಗಿ ಕೆಲಸ UP ಮೇಲ್ನೋಟಕ್ಕೆ ಅದು ಕಂಡು ಬರ್ತಾ ಇಲ್ಲ. ಈಗ ಸಸ್ಪೆಕ್ಟ್ಸ್ ನಾವು ತನಿಖೆ ಒಳಪಡಿಸಿದ ನಂತರ ಹೆಚ್ಚಿನ ವಿಚಾರಣೆ ಇಲ್ಲ, ಸಸ್ಪೆಕ್ಟ್ ಇದೆ, ಮನೆಯಲ್ಲಿ ಇಲ್ಲ, ಪರಾರಿಯಾಗಿದ್ದಾರೆ. ವಿಚಾರಣೆ ನಂತರ ತಿಳಿದು ಬರುತ್ತೆ. ಈಗ ಯಾವುದೋ ಕನ್ಫರ್ಮ್. ಹೆಣ್ಮಕ್ಳು ಇಬ್ರು ಕೂಡ ಫೈನ್